ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಕೋಸ್ ಪಕೋಡ ಮಾಡ್ತಾ ಇದ್ದೀನಿ. ನಾಳೆ ಬಂದು ಷಷ್ಠಿ, ಹಾಗಾಗಿ ನಮ್ಮಮ್ಮ ಅಂಗಳಕ್ಕೆಲ್ಲ ಸಗಣಿ ಬಳಿತಾ ಇದ್ದಾರೆ. ಯಾಕಂತಂದರೆ ಸ್ವಲ್ಪ ನೀಟಾಗಿರಬೇಕಲ್ವ ಷಷ್ಠಿ ಪೂಜೆ ಮಾಡೋದ್ರಿಂದ. ಸಂಜೆ ಟೈಮಲ್ಲಿ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಕೋಸ್ ಪಕೋಡ ಮಾಡ್ತಾ ಇದ್ದೀನಿ. ಕೋಸನ್ನ ಚೆನ್ನಾಗಿ ನೀಟಾಗಿ ಹೆಚ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ, ಜಜ್ಜಿಬಿಟ್ಟು. ನೀವು ಪೇಸ್ಟು ಹಾಕ್ಕೊಳ್ಬೋದು. ಮತ್ತು ನಾನು ಉಪ್ಪು ಮತ್ತು ಅರಿಶಿಣನೂ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಜ್ವಾನು, ಜೀರಿಗೆ ಎಲ್ಲ ಹಾಕ್ಕೊಂಡು, ಹಾಗೆ ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವ ಥರ ಅಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ನೀರು ಹಾಕ್ದೇ ನೀವು ಮಿಕ್ಸ್ ಮಾಡ್ಕೊಳ್ಬಿಡ್ಬೇಕು. ಮತ್ತೊಂದು ಕಡೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ನಾನು ಅದಕ್ಕೆ ಗೋಬಿ ಥರ ಮಾಡಿ ಬಿಡ್ತಾ ಇದ್ದೀನಿ. ಯಾಕಂತೇಳಿದ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಟರ್ನ್ ಮಾಡಬೇಕು. ಇದಿವಾಗ ಆಲ್ಮೋಸ್ಟ್ ಪಕೋಡ ರೆಡಿ ಆಗಿದೆ, ಹಾಗಾಗಿ ನಾನು ತೆಗಿತಾ ಇದ್ದೀನಿ. ನೋಡಿ, ಇದು ಫೈನಲ್ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ. ನಾನು ಅದಕ್ಕೆ ಕಾಫಿನೂ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ. ಓಪನ್ ಮಾಡಿ ನೋಡಿದಾಗ ಒಳಗಡೆನೂ ಬೆಂದಿರುತ್ತೆ. ನಮ್ಮನೆ ಬೇಕಿಗಂತೂ ನಾವೇನೇ ತಿಂಡಿ ಮಾಡಿದ್ರೂ ತುಂಬಾ ಇಷ್ಟ. ಅನ್ನನೇ ತಿನ್ನಲ್ಲ ಅದು. ಹಾಗೆ ನಾನು ಕಾಫಿನೂ ಮಾಡ್ಕೊಳ್ತಾ ಇದ್ದೀನಿ. ಪಕೋಡ ಜೊತೆ ಕಾಫಿನೂ ಚೆನ್ನಾಗಿರುತ್ತೆ ಅಂತೇಳಿ ಕಾಫಿನೂ ಪಕೋಡನೂ ಮಾಡ್ಕೊಂಡು ತಿಂತಾಯಿದ್ದೀನಿ. ಹಾಗೆಯೇ ನಾನು ಆವಾಗಲೇ ಹೇಳ್ದಂಗೆ ನಾಳೆ ಷಷ್ಠಿ ಪೂಜೆ ಆಗಿರೋದ್ರಿಂದ ಹಲಸಿನಕಾಯಿನ ನಮ್ಮಮ್ಮ ಪಲ್ಯಕ್ಕಂತ ಹೆಚ್ಚ್ತಾ ಇದ್ದಾರೆ. ನಮಗೆ ಷಷ್ಠಿ ಪೂಜೆಗೆ ಹಲಸಿನಕಾಯಿ ಆಗಲೇಬೇಕು ಪಲ್ಯ ಮಾಡೋಕ್ಕೆ. ಹಾಗಾಗಿ ಪಲ್ಯಕ್ಕೆ ಎಲ್ಲ ಹೆಚ್ಕೊಬಿಟ್ಟು ನಮ್ಮಮ್ಮ ತೊಳಿತಾ ಇದ್ದಾರೆ. ನೋಡಿ, ಇದು ನೀಟಾಗಿ ತೊಳ್ಕೊಬಿಡಬೇಕು. ತೊಳ್ಕೊಂಡಾದ್ಮೇಲೆ ಚೆನ್ನಾಗಿ ನೀರೆಲ್ಲ ತೆಗೆದು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಕುಕ್ಕರಲ್ಲಿ 3 ವಿಸಿಲ್ ಬರೋಂಗೆ ಬೇಯಿಸ್ಕೊಂಡ್ಬಿಡ್ಬೇಕು ನಾವು. ಇನ್ನೊಂದು ಕಡೆ ನಾಳೆ ಪಲ್ಯಕ್ಕಲ್ವಾ ಅಂತ ಕಡಲೆನೂ ನೆನೆ ಹಾಕ್ತಾ ಇದ್ದೀನಿ. ಫಸ್ಟ್ ಕಡಲೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ನೆನೆಸ್ಬಿಟ್ರೆ ಅದು ನೆಂದಿರುತ್ತೆ. ಮತ್ತು ಅದನ್ನು ನಾನು ಬೇಯಿಸ್ಕೊಂಡು ಇದ್ದೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಷಷ್ಠಿ ಪೂಜೆ ವ್ಲಾಗ್ಸ್ ನಾಳೆ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.